ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ದಿನ ನಾವು ಸಜೀವವುಳ್ಳವರಾಗಿ ಆರೋಗ್ಯಕರವಾಗಿ ದೇವರ ಸನ್ನಿಧಿಗೆ ಕೂಡಿ ಬರಲು ಕರ್ತನು ಕೊಟ್ಟ ಅವಕಾಶಕ್ಕಾಗಿ ಆತನಿಗೆ ಸ್ತುತಿ ಸಲ್ಲಿಸುತ್ತೇನೆ. ಎಷ್ಟೋ ಜನರು ಸೈಕ್ಲೋನ್ ಎಫೆಕ್ಟ್ ಆಗಿ ತೊಂದರೆಯಲ್ಲಿದ್ದಾರೆ, ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ಈ ದಿನ ದೇವರ ವಾಕ್ಯದಿಂದ ಆಧರಿಸಲ್ಪಡೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅವರೆಲ್ಲರನ್ನೂ ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿರಿ. ನಿಮ್ಮ ದಯೆ ತೋರಿಸಿ ನಿಮ್ಮ ಕೃಪೆಯನ್ನು ಸುರಿಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಹೇಳಿದ್ರ ಪ್ರಿಯರೇ, ಈಗೋ ದೇವರ ವಾಕ್ಯ ಮತ್ತೊಮ್ಮೆ ನಿಮ್ಮ ಮುಂದೆ ತರುವುದಕ್ಕಾಗಿ, ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತುತಿ ಸಲ್ಲಿಸುತ್ತೇನೆ. ತಮಿಳುನಾಡು ಒಳಗಡೆ ಹೋದರೂ ಕೂಡ ಅನೇಕ ಸ್ಥಳಗಳಲ್ಲಿ ಎಷ್ಟೋ ವಿಪರೀತ ಪರಿಸ್ಥಿತಿ ಎದುರಾಗಿದೆ, ಎಷ್ಟೋ ನಷ್ಟವಾಗಿದೆ. ಎಷ್ಟೋ ಮಂದಿ ರೈತರು ನಷ್ಟ ಹೋದರೆಂದು ತಿಳಿದುಕೊಂಡಾಗ ಬಹಳ ದುಃಖವೆನಿಸಿತು. ಅವರು ಕಷ್ಟಪಟ್ಟ ಬೆಳೆ ಕೈಗೆ ಬರುವ ಮುಂಚೆಯೇ ಮಳೆಯಲ್ಲಿ ಪೂರ್ತಿಯಾಗಿ ಕೊಚ್ಕೊಂಡು ಹೋಯಿತು. ಇದು ಭಯಾಂದೋಲನ ಮತ್ತು ದುಃಖದಿಂದ ಕೂಡಿದ ಸಂದರ್ಭಗಳಾಗಿವೆ. ಇಂತಹ ಪರಿಸ್ಥಿತಿಯನ್ನು ದೇವರು ಯಾಕೆ ಅನುಮತಿಸುತ್ತಿದ್ದಾರೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನೊಳಗೆ ಬರುವಾಗ ಅದಕ್ಕೆ ನಮಗೆ ಉತ್ತರ ಪರಿಶುದ್ಧ ಸತ್ಯವೇದದಲ್ಲಿಯೇ ಸಿಗುತ್ತೆ. ಒಮ್ಮೆ ನೋಡೋಣ ಬನ್ನಿ. ಯೆಶಾಯನ ಪುಸ್ತಕ 54ನೇ ಅಧ್ಯಾಯ 9ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಯೆಶಾಯನ ಪುಸ್ತಕ 54:9. ನೋಹಾನನ ಕಾಲದಲ್ಲಿ ಜಲಪ್ರಳಯ ಬಂದ ಪ್ರಕಾರ ತಿರುಗಿ ಜಲಪ್ರಳಯ ಬರುವಂತೆ ಮಾಡುವೆನು. ನೋಹಾನನ ಕಾಲದಲ್ಲಿ ದೇವರು ಏನ್ ಮಾಡಿದ್ರು? ಭೂಲೋಕವೆಲ್ಲ ಕೆಟ್ಟು ಹೋದಾಗ, ಮನುಷ್ಯರೆಲ್ಲರೂ ತಮ್ಮ ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಿರುವಾಗ ದೇವರು ಪ್ರಚಂಡವಾದ ಮಳೆಯನ್ನು ಸುರಿಯಮಾಡಿ 40 ರಾತ್ರಿಗಳು 40 ಹಗಲುಗಳು ಮಳೆ ಸುರಿಸಿದಾಗ ಭೂಮಿಯ ಮೇಲೆ ಉಸಿರಾಡುವ, ಅಂದರೆ ಜೀವಂತವಾಗಿರುವ ಪ್ರತಿ ಜೀವಿ, ಪ್ರತಿ ವ್ಯಕ್ತಿ ಮರಣ ಹೊಂದಿದ. ದೇವರು ಮುಂಚಿತವಾಗಿಯೇ ನಿರ್ಣಯಿಸಿರುವ, ಏರ್ಪಡಿಸಿರುವ, ಸಿದ್ಧ ಮಾಡಿರುವ ನಾವೆಯಲ್ಲಿರುವಂತಹ 8 ಮಂದಿ ಜೋಡಿ ಜೋಡಿಯಾಗಿರುವ ಆ ಪಕ್ಷಿಗಳನ್ನು, ಎಲ್ಲ ಜೀವ ಜಂತುಗಳನ್ನು, ಪ್ರಾಣಿಗಳನ್ನು ದೇವರು ಸಮಕೂಡಿಸುತ್ತಾರೆ. ಅವು ದೇವರ ಮಾತನ್ನು ಕೇಳಿ ನೋಹಾನನ ನಾವೆಯೊಳಗಡೆ ಸೇರುತ್ತವಲ್ಲವೇ, ಅದಕ್ಕೆ ಸಜೀವವಾಗಿರ್ತವೆ. ಅದಕ್ಕೆ ಬಹಳ ಕಾಲ ಹಿಡಿಯುತ್ತೆ, 1 ವರ್ಷಕ್ಕಿಂತಲೂ ಹೆಚ್ಚಾಗಿ. ಅವರು ನಾವೆಯಲ್ಲೇ ಇರಬೇಕಾಗಿತ್ತು. ಹೊರಗಡೆ ಬಂದಾಗ ಎಲ್ಲೆಡೆ ನಿರ್ಜನವಾದ ಸ್ಥಳ. ಅದನ್ನು ದೇವರು ನೋಡಿದಾಗ ಬಹಳಷ್ಟು ಮನಸ್ಸಲ್ಲಿ ನೊಂದುಕೊಂಡು, ಇನ್ನೆಂದಿಗೂ ಈ ರೀತಿಯಾಗಿ ಜಲಪ್ರಳಯದ ಮೂಲಕ ಪ್ರಪಂಚವೆಲ್ಲವನ್ನು, ಪ್ರಪಂಚದೊಳಗಿರುವ ಮನುಷ್ಯರನ್ನು ನಾನು ನಾಶನ ಮಾಡುವುದಿಲ್ಲ ಎಂದು ಒಡಂಬಡಿಕೆ ಮಾಡಿದರು. ಒಮ್ಮೆ ನೋಡೋಣ ಬನ್ನಿ. ಆದಿಕಾಂಡ 9ನೇ ಅಧ್ಯಾಯ ಅದರಲ್ಲಿ 11ನೇ ವಚನ ಮಾತ್ರ ಓದಿಕೊಳ್ಳೋಣ. ನಾನು ನಿನ್ನೊಂದಿಗೆ ನನ್ನ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ಇನ್ನು ಮೇಲೆ ನಾಶವಾಗುವುದಿಲ್ಲ. ಸಮಸ್ತ ಶರೀರಗಳು ಪ್ರಳಯದಿಂದ ಇನ್ನು ಮೇಲೆ, ಜಲಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮೇಲೆ ಭೂಮಿಯನ್ನು ಹಾಳು ಮಾಡುವ ಜಲಪ್ರಳಯವು ಬರುವುದಿಲ್ಲ ಎಂದು ಹೇಳಿದನು. ಮತ್ತೆ ಇದೇನು ಬ್ರದರ್, ದೇವರು ಕಳಿಸಿದಾರಲ್ಲವೇ ಈ ಮಳೆಯನ್ನು? ಎಲ್ಲೆಡೆ ಎಷ್ಟೋ ನಷ್ಟ ಆಗಿದೆಯಲ್ಲವೇ? ಕೆಲವರು ಮರಣ ಹೊಂದಿದಾರಲ್ಲವೇ? ಆಸ್ತಿ ನಷ್ಟವಾಯ್ತಲ್ಲವೇ? ರೈತರು ನಷ್ಟ ಹೋದ್ರಲ್ಲವೇ? ಜೀವನ ಶೈಲಿ ಎಲ್ಲ ಸ್ಥಗಿತವಾಗಿ ಹೋಯ್ತಲ್ಲವೇ? ಕರೆಕ್ಟೇ, ಹೌದು. ಎಲ್ಲಾ ಮನುಷ್ಯರನ್ನು ಒಂದೇ ಸಾರಿ ನಾಶ ಮಾಡುವುದಿಲ್ಲವೆಂದು ದೇವರು ಹೇಳಿದ್ದಾರೆ ಹೊರತು, ಪಾಪವು ವಿಸ್ತರಿಸುತ್ತಾ ಇರುವಾಗ ದೇವರನ್ನು ಅರಿಯಲಾರದವರಾಗಿ, ದೇವರನ್ನು ಹುಡುಕಲಾರದವರಾಗಿ, ದೇವರಲ್ಲಿ ನಂಬಿಕೆ ಇಡಲಾರದವರಾಗಿ, ದೇವರ ಸಹಾಯ ಕೋರಿಕೊಳ್ಳಲಾರದವರಾಗಿ, ಇಷ್ಟ ಬಂದಂತೆ ಬದುಕುವ ಮನುಷ್ಯರಿಗೆ ಒಂದು ಪಾಠ ಕಲಿಸಬೇಕಾದರೆ ಈ ಪ್ರಕೃತಿಯ ಮೂಲಕ ನಮಗೆ ದೇವರು ಕಲಿಸುತ್ತಿದ್ದಾರೆ, ಕಲಿತುಕೊಳ್ಳುವಂತೆ ಮಾಡ್ತಿದ್ದಾರೆ. ಕನಿಷ್ಠ ಇಂತಹ ಪರಿಸ್ಥಿತಿಯಲ್ಲಿ ಆದರೂ ಸೃಷ್ಟಿಕರ್ತನಿದ್ದಾನೆಂದು, ಗಾಳಿ ಸಮುದ್ರವನ್ನು ಗದರಿಸುವ ಆತನು ಆತನೇ ಎಂಬುದಾಗಿ ನಾವು ಗುರುತಿಸಿ ಆತನಿಗೆ ಮೊರೆ ಇಡುತ್ತಾ ಇದ್ದೇವೋ? ಈಗೋ ಈ 1-2 ದಿನಗಳ ತುಫಾನಿನ ಪ್ರಭಾವಕ್ಕೆ ಎಷ್ಟೊಂದು ನಷ್ಟ ಉಂಟಾಗಿದೆ ನೋಡಿರಿ. ಇದೇ ಒಂದು ವೇಳೆ 40 ದಿನಗಳವರೆಗೂ ಮುಂದುವರಿಯುವುದಾದರೆ ಎಷ್ಟು ಭಯಂಕರವಾಗಿರುತ್ತೆ. ಅಷ್ಟಕ್ಕೂ ನಾವಿರುತ್ತೇವೋ? ಇದು ಕೆಲವು ದಿನಗಳವರೆಗೂ ನಮ್ಮ ಪ್ರಾಂತ್ಯದಲ್ಲಿ ಸಮುದ್ರ ತೀರದಲ್ಲುಂಟಾಗಿದೆ. ಸಮುದ್ರ ತೀರದಲ್ಲಿ, ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಇದೆ. ಒಂದು ವೇಳೆ ಇದು ಪ್ರಪಂಚದಾದ್ಯಂತ ಹೀಗೇ ಇರುವುದಾದರೆ ಹೇಗಿರುತ್ತೆ ಒಮ್ಮೆ ಆಲೋಚಿಸಿ. ಆಕಾಶ ಭೂಮಿಯನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ, ಋತುಗಳನ್ನು ಏರ್ಪಡಿಸಿದಾತನು ಆತನೇ, ಗಾಳಿಯನ್ನು ಕಳಿಸುವಾತನು ಆತನೇ, ಗಾಳಿಯನ್ನು ನಿಲ್ಲಿಸುವಾತನು ಆತನೇ. ಕೆಂಪು ಸಮುದ್ರ 2 ಭಾಗ ಮಾಡುವುದಕ್ಕಾಗಿ ಗಾಳಿಯನ್ನು ಕಳಿಸಿ ವಿಭಾಗ ಮಾಡಿದರು. ಮತ್ತೆ ಆ ನೀರು ಹೊಂದಿಕೊಳ್ಳುವ ಹಾಗೆ ಆತನು ಆಜ್ಞಾಪಿಸಿದಾಗ
ಆ ಸಮುದ್ರ ಒಂದಾಗುವುದನ್ನು ನಾವು ನೋಡ್ತೇವೆ. ಅದ್ಭುತ ಕಾರ್ಯಗಳನ್ನು ದೇವರು ಆ ದಿನ ಈ ದಿನವೂ ಕೂಡ ಮಾಡ್ತಲೇ ಇದ್ದಾರೆ. ಆದರೆ ದೇವರ ಪ್ರೀತಿ ಎಷ್ಟು ಹಗುರವಾಗಿದೆಯಲ್ಲವೇ? ದೇವರನ್ನು ಹುಡುಕುವವರು ಇಲ್ಲವಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಯಾರು ಪ್ರಿಯರೇ ನಮಗೆ ಸಹಾಯ ಮಾಡೋದು? ಯಾವ ಸರ್ಕಾರ ನಮ್ಮನ್ನು ಆದುಕೊಳ್ಳಲು ಸಾಧ್ಯ? ಎಷ್ಟರ ಮಟ್ಟಿಗೆ ನಾವು ಕಳೆದುಕೊಂಡದಕ್ಕೆ ಪ್ರತಿಫಲ ಅವರು ಕೊಡಬಲ್ಲರು? ಅದಕ್ಕೆ ದೇವರ ಕಡೆಗೆ ತಿರುಗೋಣ. ನಷ್ಟ ಉಂಟಾದಾಗ, ಕಷ್ಟಗಳು ಬಂದಾಗ ದೇವರ ಕಡೆಗೆ ತಿರುಗಿ ಪಶ್ಚಾತ್ತಾಪ ಪಡುವುದಾದರೆ ನಾವು ಕಳೆದುಕೊಂಡದ್ದನ್ನು ತಿರುಗಿ ಕೊಡಬಲ್ಲ ಆತನು ಆತನಾಗಿದ್ದಾನೆ. ಆತನು ಜಲಪ್ರಳಯ ಕಳಿಸಿದ್ರು, ಆದರೆ ಅದನ್ನು ಮುಂದುವರಿಸಲಾರದೆ ಆ ದಿನ ಒಂದು ಕಾಮನ ಬಿಲ್ಲನ್ನು ಸೂಚನೆಯಾಗಿಟ್ಟಿದ್ರು. ನಂತರದ ವಚನ ನೋಡಿ. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜಲರಾಶಿಗಳನ್ನು ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಪ್ರತಿಜ್ಞೆಯ ಗುರುತು ಇದೇ. ಮೇಘದಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗುವುದು. ನನಗೂ ಭೂಪ್ರಾಣಿಗಳಿಗೂ ಅದು ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ಎಂದಾದರೂ ನೋಡಿದರ ಪ್ರಿಯರೇ ರೇನ್ಬೋವನ್ನು? ಆ ಒಂದು ರೇನ್ಬೋ, 7 ಬಣ್ಣಗಳಿರುವಂತಹ ಆ ರೇನ್ಬೋ ಒಂದು ಧನಸ್ಸಿನಂತೆ, ಕಾಮನ ಬಿಲ್ಲಿನಂತೆ, ಇನ್ನೊಂದು ಭಾಷೆಯಲ್ಲಿ ಇಂದ್ರಧನಸ್ಸು ಅನ್ನುತ್ತಾರೆ. ಮಳೆ ಸುರಿದಾದ ನಂತರ ಅದನ್ನು ನಾವು ನೋಡ್ತೇವೆ. ಕಾರಣ ಗೊತ್ತಾ? ಆ ಮಳೆಯನ್ನು ಸುರಿಯುತ್ತಿರುವುದನ್ನು ನಿಲ್ಲಿಸಿ, ನನ್ನ ಕೃಪೆಯ ನಿಮಿತ್ತ ಅದನ್ನು ನಿಲ್ಲಿಸಿದ್ದೇನೆ ಎಂದು ತೋರಿಸುವುದಕ್ಕಾಗಿ ಆ ಒಂದು ರೇನ್ಬೋ ನಮಗೆ ಕಾಣಿಸುತ್ತೆ. ಅಂದರೆ ನಮ್ಮ ಉಪದ್ರವದಲ್ಲಿ, ನಮ್ಮ ಕೇಡಿನಲ್ಲಿ, ನಮ್ಮ ಮೇಲೆ ಬರುತ್ತಿರುವಂತಹ ಬಾಧೆಗಳಲ್ಲಿ, ವೇದನೆಗಳಲ್ಲಿ, ದೇವರ ಕೋಪಾಗ್ನಿ ನಮ್ಮ ಮೇಲೆ ಉರಿಗೊಳ್ಳುತ್ತಿರುವಾಗ ದೇವರು ಅದನ್ನು ಮುಂದುವರಿಸಲಾರದಂತೆ ಅದನ್ನು ನಿಲ್ಲಿಸುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯ ಮೇಲೆ ನೇತಾಡಿರುವ ಸಂಗತಿಯನ್ನು ತಂದೆಯಾದ ದೇವರು ನೋಡುವಾಗ ಆತನು ನಿಲ್ಲಿಸಿ ಬಿಡುತ್ತಾನೆ. ಅದಕ್ಕಾಗಿಯೇ ನಾವು ನಾಶವಾಗಲಾರದಂತೆ ಇದ್ದೇವೆ. ಅದಕ್ಕಾಗಿಯೇ ನಮಗೆ ಆಸ್ತಿ ನಷ್ಟವಾದರೂ ಕೂಡ ಅದನ್ನು ತಿರುಗಿ ಹೊಂದಿಕೊಳ್ಳಬಹುದಲ್ಲವೇ? ಆದರೆ ಯಾವುದೇ ವ್ಯಕ್ತಿ ಪ್ರಾಣ ತಿರುಗಿ ಹೊಂದಿಕೊಳ್ಳಲಿಕ್ಕಾಗೋದಿಲ್ವಲ್ಲ? ರಕ್ಷಿಸಲಾರದೆ ಒಬ್ಬ ವ್ಯಕ್ತಿ ಮರಣ ಹೊಂದುವುದಾದರೆ ನಿತ್ಯ ನರಕಕ್ಕೆ ಹೋಗಬೇಕಲ್ಲವೇ? ಅದಕ್ಕೆ ದೇವರು ಜ್ಞಾಪಕ ಮಾಡಿಕೊಂಡು ನಮ್ಮ ಮೊರೆಯನ್ನು ಲಾಲಿಸಿ, ಅಂದರೆ ಎಷ್ಟೋ ಜನ ವಿಶ್ವಾಸಿಗಳು, ನಾವೆಲ್ಲರೂ ಎಷ್ಟೋ ಭಾರದಿಂದ ನಮ್ಮ ಚರ್ಚ್ನಲ್ಲಿರುವ ಸಭಾ ಸದಸ್ಯರಿಗೋಸ್ಕರ ಅವರ ಮನೆಗಳಲ್ಲಿ, ಅಂದರೆ ಬಹಳ ಜನರ ಮನೆಯಲ್ಲಿ ನೀರುಗಳು ಬಂದಿವೆ. ಇವತ್ತಿಗೂ, ಅಂದರೆ ಈ ದಿನಕ್ಕೂ ಕೂಡ ಅವರು ಹೊರಗೆ ಬರಲಾರದ ಪರಿಸ್ಥಿತಿಯಲ್ಲಿ ಕತ್ತಲೆಯಲ್ಲಿದ್ದಾರೆ. ಎಲೆಕ್ಟ್ರಿಸಿಟಿ ಇಲ್ಲದೆ ತೊಂದರೆಗೊಳಗಾಗ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ದೇವರು ಎಷ್ಟು ಮೇಲು ಮಾಡಿದರೆಂದು ನೆನಪಾಗ್ತಿವೆ. ದಿನಾಲೂ ಎಲೆಕ್ಟ್ರಿಸಿಟಿ ಇದ್ದಾಗ ಕೃತಜ್ಞತೆ ಇರಲಿಲ್ಲ. ದಿನಾಲೂ ನಾವು ಆರೋಗ್ಯವಾಗಿರುವಾಗ ಬೇಕಾಗಿರುವುದನ್ನು ತಿಂದು ಹೋಗಬೇಕಾದ ಸ್ಥಳಕ್ಕೆ ಹೋಗಲು ಅವಕಾಶವಿದ್ದಾಗ ಅದಕ್ಕಾಗಿ ದೇವರನ್ನು ಸ್ತುತಿಸಲಿಲ್ಲ. ಅದಕ್ಕಾಗಿಯೇ ಇಂತಹ ಸಮಯದಲ್ಲಿ ಎಷ್ಟೋ ಜನರು ನಿರಂತರವೂ ಇಂತಹ ಬಾಧೆಯಲ್ಲಿಯೇ ಇದ್ದಾರೆ. ಎಷ್ಟೋ ಜನ ಇಂತಹ ಅವಶ್ಯಕತೆಯಲ್ಲಿದ್ದಾರೆ. ನಿರಾಶ್ರಿತರಾಗಿದ್ದಾರೆ, ಎಲೆಕ್ಟ್ರಿಸಿಟಿ ಇಲ್ಲದವರಾಗಿದ್ದಾರೆ, 3 ಹೊತ್ತು ಆಹಾರ ಇಲ್ಲದವರಾಗಿದ್ದಾರೆ. ಅವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳಲು ಇದು ಎಷ್ಟೋ ಅನುಕೂಲವಾದ ಸಮಯವಾಗಿದೆ. ನಾನಾಗಲಿ ನಾವಾಗಲಿ 1-2 ದಿನ ಈ ಬಾಧೆ ಅನುಭವಿಸುತ್ತಿದ್ದೇವೆ. ಆದರೆ ಬೀದಿಯಲ್ಲಿ ಎಷ್ಟೋ ಜನರು ಈ ಚಳಿಗಾಲದಲ್ಲಿ ರೋಡ್ ಮೇಲೆ ಮಲಗಿದವರನ್ನು ನಾವು ಹೋಗಿ ನೋಡಿ ಅವರಿಗೆ ಅಲ್ಪ ಸಹಾಯ ಮಾಡಲು ನಾವು ಹೋದಾಗ ಅವರ ಪರಿಸ್ಥಿತಿ ನೋಡಿದಾಗ ಎಷ್ಟೋ ದಯೆ ಉಂಟಾಯಿತು. ಅವರನ್ನು ನೋಡಿ ಎಷ್ಟೋ ವಿಷಾದಕ್ಕೊಳಗಾದೆವು. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ದೇವರು ನಮಗೆ ಕೊಟ್ಟ ಆಹಾರ ವಸ್ತ್ರಕ್ಕಾಗಿ, ಆರೋಗ್ಯಕ್ಕಾಗಿ, ನಮಗೆ ದೇವರು ಕೊಟ್ಟಿರುವುದಕ್ಕಾಗಿ ದೇವರನ್ನು ಸ್ತುತಿಸಿ ಆತನ ಮಾತು ಕೇಳೋಣ. ಆತನ ಮಾತು ಕೇಳದೇ ಇರುವಾಗ ನಾವು ನಷ್ಟ ಹೋಗ್ತೇವೆ. ನಾವು ದೇವರ ಮನಸ್ಸನ್ನು ನಾವು ದುಃಖಪಡಿಸಿದಾಗ ದೇವರ ಕೃಪೆಯಿಂದ ದೂರವಾಗ್ತೇವೆ. ಒಂದು ಸಾರಿ ಮತ್ತೊಮ್ಮೆ ಯೆಶಾಯನ ಗ್ರಂಥಕ್ಕೆ ಹೋಗೋಣ. ನೋಹಾನನ ಕಾಲದಲ್ಲಿ ಜಲಪ್ರಳಯ ಬರಮಾಡಿದ ಪ್ರಕಾರ ಮತ್ತೆ ತಿರುಗಿ ಮಾಡುವೆನು. ಇಂಥ ಜಲಪ್ರಳಯವನ್ನು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದೆನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನೂ ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. ಹಲ್ಲೆಲೂಯಾ. ಈ ದಿನ ಪ್ರಳಯಗಳಲ್ಲಿ ಸಿಕ್ಕಾಕೊಂಡು ತೊಂದರೆಗೊಳಗಾದ ನಾವು ಚೇತರಿಸಿಕೊಂಡ ಮೇಲೆ ಇಗೋ ತೂಫಾನು ಈಗ ತೀರಿ ಹೋಯ್ತು ಎಂದು ಹೇಳಿದ ನಂತರ, ಮೇಘಗಳೊಳಗೆ ಆವರಿಸಲ್ಪಟ್ಟ ಸೂರ್ಯನು ಹೊರಗೆ ಬಂದು ಪ್ರಕಾಶಿಸಿದ ನಂತರ ನಾವು ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. ದೇವರಿಗೆ ನೆನ್ಪಿಟ್ಕೊಳ್ಳಿ ಪ್ರಿಯರೇ, ಕೋಪ ನಿರಂತರವಾಗಿರೋದಿಲ್ಲ. ಆತನ ಕೋಪವು ಕ್ಷಣ ಮಾತ್ರವೇ ಇರುತ್ತೆ. ಆದರೆ ಅದನ್ನು ನಾವು ತಾಳಿಕೊಳ್ಳಲಿಕ್ಕಾಗಲ್ಲ. ದೇವರು ಹೇಳ್ತಾರೆ, ನಾನು ಕೋಪಗೊಂಡೆನು, ಆದರೆ ಈಗ ನಾನು ನಿನ್ನ ಮೇಲೆ ಕೃಪೆ ತೋರಿಸುತ್ತೇನೆ ಅನ್ನುತ್ತಾರೆ. ನೋಹಾನನ ಕಾಲದಲ್ಲಿ ಇದ್ದಂತೆ ನಿನ್ನ ಮೇಲೆ ಕೋಪಗೊಳ್ಳುವುದಿಲ್ಲವೆಂದು, ಗದರಿಸುವುದಿಲ್ಲವೆಂದು ನಾನು ಪ್ರಮಾಣ ಮಾಡಿದ್ದೇನೆ. ಬೆಟ್ಟಗಳು ತಮ್ಮ ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು.
ಯಶ್. ಒಂದು ವೇಳೆ ಈ ತುಫಾನಿನ ಪ್ರಭಾವದಿಂದ ನೀವು ನಿಮ್ಮ ಮನೆಯನ್ನು ಕಳೆದುಕೊಂಡಿರಬಹುದು, ವಸ್ತುಗಳನ್ನು ಕಳೆದುಕೊಂಡಿರಬಹುದು, ಬೆಳೆಯನ್ನು ಕಳೆದುಕೊಂಡಿರಬಹುದು, ಎಷ್ಟೋ ವಿಧವಾದಂತಹ ನಷ್ಟಗಳಿಗೆ ಕಾರಣಕ್ಕೊಳಗಾಗಿದ್ದೀರೇನೋ. ಆದರೆ ಕರ್ತನು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ, ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಕೃಪೆ ಅಂದರೆ ಯಾವ ಅರ್ಹತೆ ಇಲ್ಲದವರಿಗೆ ತೋರಿಸುವಂಥದ್ದೇ ಕೃಪೆ. ನಮಗೆ ನಿಜವಾಗಲೂ ದೇವರನ್ನು ದುಃಖಪಡಿಸಿದಂಥವರು ನಷ್ಟಗಳಿಗೆ, ಕಷ್ಟಗಳಿಗೆ, ಕಠಿಣ ಸ್ಥಿತಿಗಳಿಗೆ ಗುರಿಯಾಗ್ತಾರೆಂದು ಹೇಳುವ ಅಗತ್ಯವಿಲ್ಲ. ದೇವರ ಸಂರಕ್ಷಣೆ ಬೇಲಿ ಕಳೆದುಕೊಂಡಾಗ ನಾವು ಭಯಾಂದೋಲನದ ಪರಿಸ್ಥಿತಿಗೊಳಗಾಗ್ತೇವೆ. ದೇವರಿಂದ ದೂರವಾಗುವಾಗ ನಾವು ದೇವರ ಪ್ರೊಟೆಕ್ಷನ್, ಆತನ ಕಾವಲನ್ನು ಕಳೆದುಕೊಳ್ತೇವೆ. ಆದರೆ ದೇವರು ಕೃಪೆಯುಳ್ಳಾತನು, ಆತನು ನಿರಂತರವೂ ಕೋಪಗೊಳ್ಳುವಾತನಲ್ಲ, ಆತನು ದಯ ತೋರಿಸುವ ಆತನಾದ್ದರಿಂದ ಈಗೋ ಈ ತುಫಾನು ಅತಿ ಬೇಗನೆ ನಿಲ್ಲುವ ಹಾಗೆ ಆತನು ನಮ್ಮನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಇದಕ್ಕಿಂತ ಹೆಚ್ಚು ನಿರೂಪಣೆ ಅಗತ್ಯವಿಲ್ಲವಲ್ಲ. ಆದರೆ ಈ ತುಫಾನಿನಲ್ಲಿ, ಈ ಭಯ ಆಂದೋಲನ ಪರಿಸ್ಥಿತಿಯಲ್ಲಿ ನಾವು ಏನನ್ನು ಕಲಿತುಕೊಂಡೆವು, ಎಷ್ಟು ಕೃತಜ್ಞತೆಯುಳ್ಳವರಾಗಿದ್ದೇವೆಂದು, ಎಷ್ಟು ಕರ್ತನನ್ನು ಸ್ತುತಿಸುತ್ತಿದ್ದೇವೆ ಎಂಬುದು, ಎಷ್ಟರ ಮಟ್ಟಿಗೆ ಕರ್ತನ ಶ್ರೇಷ್ಠತೆಯನ್ನು ನೆನೆಸಿಕೊಳ್ತಿದ್ದೇವೆಂದು ಯೋಚಿಸುವುದು ಬಹಳ ಮುಖ್ಯವಾಗಿದೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ದೇವರೇ, ಏನಿದ್ರೂ ಇಲ್ಲದಿದ್ರೂ ನಿಮ್ಮ ಕೃಪೆ ನನಗಿದ್ರೆ ಸಾಕು. ಈ ದಿನಮಾನಗಳಲ್ಲಿ ಬೆಳೆ ಕಳೆದುಕೊಂಡಿರುವಂತಹ, ಮನೆ ಕಳೆದುಕೊಂಡಿರುವಂತಹ, ವಸ್ತು ವಾಹನ ಕಳೆದುಕೊಂಡಿರುವಂತಹ, ಪ್ರಮಾದಕ್ಕೊಳಗಾಗಿರುವಂತಹ, ಈ ರೀತಿ ಭಯಂಕರವಾದ ನಷ್ಟಕ್ಕೊಳಗಾಗಿರುವಂತಹ ನಿಮ್ಮೆಲ್ಲರಿಗೆ ದೇವರು ಕೊಡುವ ಒಂದು ವಾಗ್ದಾನ ಇಲ್ಲಿದೆ ನೋಡಿ. 11ನೇ ವಚನ ಓದುತ್ತಿದ್ದೇನೆ ಕೇಳಿ. ಇದನ್ನು ಒಂದು ವಾಗ್ದಾನವಾಗಿ ತೆಗೆದುಕೊಂಡು ಕರ್ತನ ಮುಂದಿಟ್ಟು ಪ್ರಾರ್ಥಿಸಿರಿ. ಕುಗ್ಗಿದವಳೇ, ಗಾಳಿ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ. ಕುಗ್ಗಿದವಳೇ, ಗಾಳಿ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ. ನಾನು ನಿನ್ನ ಮನೆಗಳನ್ನು ನೀಲಾಂಜನ ಗಾರೆಯಿಂದ ಕಟ್ಟುವೆನು. ನಾನು ನಿನ್ನ ಮನೆಗಳನ್ನು, ಗೃಹಗಳನ್ನು ಕಟ್ಟುತ್ತೇನೆ. ಮುಂಚೆ ಇದ್ದದಕ್ಕಿಂತಲೂ ಶ್ರೇಷ್ಠವಾಗಿ ನಿನ್ನ ಕಟ್ಟಡಗಳನ್ನು ನಾನು ಕಟ್ಟುವೆನು. ನನ್ನ ಕೃಪೆ ನಿಮಗೆ ಅಪಾರವಾಗಿರುವುದು ಎಂದು ವಾಗ್ದಾನ ಮಾಡಿದ್ದಾರೆ. ದೇವರೇ, ನಷ್ಟ ಹೋದವರೆಲ್ಲರಿಗೆ ದೇವರೇ ಅದ್ಭುತವಾದ ರೀತಿಯಲ್ಲಿ ಅವರ ಅವಶ್ಯಕತೆಗಳೆಲ್ಲ ತೀರಿಸುವ ಹಾಗೆ, ಅವರು ಕಳೆದುಕೊಂಡಿರುವುದೆಲ್ಲ 2 ಪಟ್ಟು ಹೊಂದಿಕೊಳ್ಳುವ ಹಾಗೆ, ನಾವು ದೇವರ ಮುಂದೆ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ, ಕೃತಜ್ಞತೆಯೊಂದಿಗೆ ಆತನ ಶ್ರೇಷ್ಠತೆಯನ್ನು ಗುರುತಿಸಿ ಆತನ ಸಾಕ್ಷಿಗಳಾಗಿ ಸಾಗುವ ಹಾಗೆ ತಲೆಬಾಗಿಸಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀವೆಷ್ಟೋ ನಂಬಿಗಸ್ತನಾದ ದೇವರಾಗಿದ್ದೀರಿ. ನಾವು ಎಷ್ಟೋ ಅಪನಂಬಿಗಸ್ತರೆಂದು ಹೇಳಿಕೊಳ್ಳದಿದ್ದರೂ ಒಪ್ಪಿಕೊಳ್ಳುವುದು ತಪ್ಪಿದ್ದಲ್ಲ. ಆದಾಗ್ಯೂ ನೀವು ನಮ್ಮ ಮೇಲೆ ಕೃಪೆ ತೋರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ಲೋಕ ಸೃಷ್ಟಿಕರ್ತನನ್ನು ಮರೆತು ಈ ಸೃಷ್ಟಿಯನ್ನು ಪೂಜಿಸುತ್ತಿರುವ ಈ ಭಯಂಕರವಾದ ದಿನಗಳಲ್ಲಿ ಪ್ರಕೃತಿ ವಿಕೋಪಗಳ ನಿಮಿತ್ತ ಯಾರಿಗೂ, ಯಾವ ಮಾನವರಿಗೂ, ಯಾವ ಸರ್ಕಾರದಿಂದಲೂ ಅಧಿಕಾರದಿಂದಲೂ ನಿಯಂತ್ರಿಸಲಾಗದಂತಹ ಈ ಸ್ಥಿತಿಯನ್ನು, ಭೂಮಿ ಆಕಾಶಗಳನ್ನು ನಿರ್ಮಿಸಿರುವ ನೀವೇ ಇದನ್ನು ನಿಯಂತ್ರಿಸಲು ಸಾಧ್ಯವೆಂದು ನಂಬುತ್ತೇವೆ. ಗಾಳಿಯನ್ನು ಗದರಿಸಿ ಸಮುದ್ರವನ್ನು ಶಾಂತಗೊಳಿಸುವಾತನು ನೀವೇ ಎಂದು ಮತ್ತೊಂದು ಸಾರಿ ನಿರೂಪಿಸಿಕೊಂಡು ತಕ್ಷಣವೇ ದೇವರೇ, ಈ ವಿಪತ್ತಿನಿಂದ ನಮ್ಮನ್ನು ತಪ್ಪಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಈ ತುಫಾನಿಗೆ ಗುರಿಯಾದವರೆಲ್ಲರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವೇ ಅವರನ್ನು ಆಧರಿಸಬೇಕು, ನೀವೇ ಅವರನ್ನು ಕರುಣಿಸಬೇಕು. ನೀವೇ ಅವರ ಲಾಸನ್ನೆಲ್ಲ, ಅಂದರೆ ಅವರು ಕಳೆದುಕೊಂಡಿರುವುದೆಲ್ಲ ತಿರುಗಿ ಹೊಂದಿಕೊಳ್ಳುವಂತೆ ನಿಮ್ಮ ಕೃಪೆಯನ್ನು ಅವರ ಮೇಲೆ ಸುರಿಯಮಾಡಿರೆಂದು, ನಿಮ್ಮ ಆದರಣೆಯನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸ್ತಿದ್ದೇವೆ. ನಿಮ್ಮ ಪ್ರಾರ್ಥನಾ ಮನವಿ ತಪ್ಪದೆ ತಿಳಿಯಪಡಿಸಿರಿ. ತೂಫಾನಿನಲ್ಲಿ ತೊಂದರೆಗೊಳಗಾಗುವಂತಹ ಎಲ್ಲರಿಗಾಗಿ ವಿಶೇಷವಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ಅವರೆಲ್ಲರ ಅವಶ್ಯಕತೆ ತೀರಿಸಲೆಂದು, ಅವರನ್ನು ದೇವರು ಆಧರಿಸುವ ಹಾಗೆ ನೀವು ಕೂಡ ಅವರ ಪಕ್ಷದಲ್ಲಿ ನಾವೆಲ್ಲರೂ ಸೇರಿ ಅವರೆಲ್ಲರ ಪರವಾಗಿ ವಿಜ್ಞಾಪನೆ ಮಾಡೋಣ. ಕರ್ತನ ಮಹಾಕೃಪೆಯಿಂದ ಪ್ರಯಾಸಪಟ್ಟು ಮಾಡುವಂತಹ ಈ ಸೇವೆಗೆ ನೀವು ಚೆನ್ನಾಗಿ ಪ್ರಾರ್ಥಿಸಿ ಈ ಸೇವೆ ಹೀಗೆ ಮುಂದುವರಿಯುವಂತೆ ಕರ್ತನಲ್ಲಿ ಬೇಡಿಕೊಳ್ಳಿರಿ. ಹಾಗೂ ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಈ ಸೇವೆಗೆ ಸಹಕರಿಸುವವರಾಗಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಲೈವ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.